ಇವತ್ತಿನ ರೆಸಿಪಿ ಎಗ್ ದಮ್ ಬಿರಿಯಾನಿ. ನಾನು ಫಸ್ಟ್ ಟೈಮ್ ಮಾಡೋರಿಗೆ ಈಸಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ತಾಯಿದ್ದೀನಿ, ಕಷ್ಟ ಏನಿಲ್ಲ ಎಗ್ ದಮ್ ಬಿರಿಯಾನಿ ಮಾಡೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಫಸ್ಟು 3 ಮೊಟ್ಟೆನ ಬೇಯಿಸಿ ತೆಗೆದಿಟ್ಕೊತಾ ಇದ್ದೀನಿ. ನೀವು ಎಷ್ಟು ಬೇಕು ಮೊಟ್ಟೆ ನಿಮ್ಮ ಮನೇಲಿ ನೋಡ್ಕೊಂಡು ಮಾಡಿಕೊಂಡ್ರೆ ಸರಿ. ನೆಕ್ಸ್ಟ್ ಒಂದು ಬಾಣಲಿಗೆ ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟಿದ್ದೆ, ಅದು ಎಣ್ಣೆ ಕಾದಿದೆ. ನೆಕ್ಸ್ಟು ಈರುಳ್ಳಿನ 2 ಈರುಳ್ಳಿ ತೊಗೊಂಡಿದ್ದೀನಿ ನಾನು. 2 ಈರುಳ್ಳಿನ ಹಾಕ್ತಾಯಿದ್ದೀನಿ. ನೋಡಿ, ಇದು ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು, ಬ್ರೌನ್ ಕಲರ್ ಆಗಬೇಕು. ಆನಿಯನ್ ಅಲ್ಲಿ ತನಕನೂ ಕರ್ಕೊಳ್ಬೇಕು ಎಣ್ಣೆಯಲ್ಲಿ ನೀಟಾಗಿ. ನೋಡಿ ರೆಡಿ ಆಯಿತು. ಈ ಕಲರ್ ಆಗಿರಬೇಕು, ಬ್ರೌನ್ ಕಲರ್ ಆಗಬೇಕು ಆನಿಯನ್ನ. ಅದನ್ನು ನಾನು ಒಂದು ಬೌಲಿಗೆ ತೆಗೆದಿಟ್ಕೊತಾ ಇದ್ದೀನಿ ಫಸ್ಟಿಗೆ. ನೋಡಿ ಈ ಕಲರ್ ಆಗಿದೆ. ಮತ್ತು ಅದೇ ಎಣ್ಣೆ ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಬಿರಿಯಾನಿ. ಅದೇ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಇರೋದ್ರಿಂದ 2 ಹಸಿಮೆಣಸಿನಕಾಯಿ ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೋಡಿ ಮೀಡಿಯಮ್ ಸೈಜಲ್ಲಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 2 ಟೊಮೆಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ 2 ಟೊಮೆಟೊ. ನೋಡಿ ಒಂದು ಸ್ವಲ್ಪ ಉಪ್ಪು. ಉಪ್ಪು ಹಾಕಿದ ಮೇಲೆ ಒಂದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಟೊಮೆಟೊ. ನೋಡಿ ಪುದೀನ ಸೊಪ್ಪನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ. ಫಸ್ಟಿಗೇ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರುತ್ತೆ ಪುದೀನ ಸೊಪ್ಪಿಂದು. ಇದು ಗೊಜ್ಜು ರೆಡಿ ಆಗೋಷ್ಟೊತ್ತಿಗೆ ನಾನು ಅನ್ನ ಮಾಡ್ಕೊಳ್ಳೋಕ್ಕೆ ನೀರನ್ನು ಫಸ್ಟು ಸ್ವಲ್ಪ ಬಿಸಿಗಿಟ್ಟಿದ್ದೆ. ಸ್ವಲ್ಪ ನೀರು ಬಿಸಿಯಾಗಿದ ತಕ್ಷಣ ಓಲ್ ಸ್ಪೈಸಸ್ನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ 2 ಕಪ್ಪಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ನಾನೇನು ಮುಂಚೆನೇ ನೆನಾಕಿದ್ದಿಲ್ಲ, ಹಂಗೆ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ನೀರಲ್ಲಿ ನೆನೆಸಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ, ಅದೆಲ್ಲ ಏನಿಲ್ಲ. ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಬೇಯಿಸ್ಕೊಳ್ರೆ ಕರೆಕ್ಟಾಗಿ ರೈಸ್ ಉದುರುದ್ರ ಥರ ಚೆನ್ನಾಗಿ ಬರುತ್ತೆ. ಜಾಸ್ತಿ ಬೇಯಿಸಿದ್ರೆ ಮೆತ್ತಗಾದರೆ ರೈಸ್ ಚೆನ್ನಾಗಿ ಬರಲ್ಲ, ಬಿರಿಯಾನಿ ರೈಸು ಮೆತ್ತಗಾಗತ್ತೆ ಅಷ್ಟೇ. ನೋಡಿ ರೈಸ್ ಆಯಿತು. ನೆಕ್ಸ್ಟು ಗೊಜ್ಜಿಗೆ ನಾನು ಬಿರಿಯಾನಿ ಮಸಾಲ ಪೌಡರ್ ತೊಗೊಂಡಿದ್ದೀನಿ. ಇದರಲ್ಲಿ ಕೋರಿಯಂಡರ್ ಪೌಡರ್, ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್ ಎಲ್ಲ ಮಿಕ್ಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಹಾಕ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡೋರಿಗೆ ತುಂಬ ಈಸಿಯಾಗಿ ಹೇಳ್ಕೊಡ್ತಾಯಿದ್ದೀನಿ. ಅದಕ್ಕೆ ಬಿರಿಯಾನಿ ಮಸಾಲ ಏನು ಸಿಗುತ್ತಲ್ಲ ಪ್ಯಾಕೆಟ್, ಅದನ್ನೇ ಹಾಕ್ತಾಯಿದ್ದೀನಿ ನಾನು. ಯಾಕೆಂದರೆ ಕೋರಿಯಂಡರ್ ಪೌಡರೆಲ್ಲ 1 ಸ್ಪೂನ್ ಅಂತ ಹೇಳಿದ್ರೆ ಒಂದೊಂದ್ಸಲಿ ಗರಂ ಮಸಾಲ ಎಲ್ಲ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ. ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ ಒಂದು 3 ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕೋದ್ರಿಂದ ಹುಳಿ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ನಿಂಬೆಹಣ್ಣು ಸಹ ಹಾಕ್ಕೊಬೋದು. ನಾನು ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್, ಅದಕ್ಕೋಸ್ಕರ. ನೋಡಿ ಮೊಸರು ಹಾಕಿದ್ಮೇಲೆ ಲಾಸ್ಟಿಗೆ ಹಾಕಬೇಕು, ಫಸ್ಟಿಗೆ ಮೊಸರು ಹಾಕಿದ್ರೆ ಚೆನ್ನಾಗಾಗೋದಿಲ್ಲ. ಅದಕ್ಕೇ ಒಂದು ಸ್ವಲ್ಪ ನೀರು ಹಾಕಿ 1 ನಿಮಿಷವಷ್ಟು ಕುದಿಸ್ಕೊಳ್ಬೇಕು ಗೊಜ್ಜನ್ನು. ಎಣ್ಣೆ ಎಲ್ಲ ಚೆನ್ನಾಗಿ ಮೇಲ್ಗಡೆ ಫುಲ್ ನೀಟಾಗಿ ಬಿಡ್ಕೊಳ್ಳುತ್ತೆ. ನೋಡಿ ನೋಡಿ ಈ ಕಲರ್ ಬಂದಿದೆ. ಬಿರಿಯಾನಿ ಮಸಾಲ ಹಾಕೋದ್ರಿಂದ ಈ ಕಲರ್ ಚೆನ್ನಾಗಿ ಬರುತ್ತೆ. ನೋಡಿ ಅದನ್ನು ಒಂದು ಬೌಲಿಗೆ ತೆಗೆದಿಟ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಗೊಜ್ಜನ್ನು. ನೋಡಿ ರೈಸ್ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಪಾತ್ರೆಯಲ್ಲಿ ಫುಲ್ ಸ್ಪ್ರೆಡ್ ಮಾಡಬೇಕು. ಇದು ದಮ್ ಬಿರಿಯಾನಿ ಆಗೋದ್ರಿಂದ ಸ್ವಲ್ಪ ಕೆಳಗಡೆ ಸ್ವಲ್ಪ ಗೊಜ್ಜಿರಬೇಕು, ಮತ್ತು ರೈಸನ್ನು ಮೇಲ್ಗಡೆ ನೀಟಾಗಿ ಅಳ್ಕೊಳ್ಬೇಕು ಪಾತ್ರೆಗೆ. ನೋಡಿ ಈ ಥರ ಫುಲ್ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಉಳಿದಿರುವ ಗೊಜ್ಜನ್ನು ಸಹ ಮತ್ತೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಮೇಲೆ. ನೋಡಿ ಅರ್ಧ ಅನ್ನ ಫಸ್ಟಿಗೆ ಬೇಯಿಸ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ ಮತ್ತು ಪುದೀನ ಸೊಪ್ಪು ಬೇಯಿಸ್ಕೊಂಡಿರ್ತೀವಿ. ಇದು ಮತ್ತು ಇನ್ನು ಅರ್ಧ ಬೇಯಿಸಿದ್ರೆ ಸಾಕು, ಬ್ರೌನ್ ಆನಿಯನ್. ಅದಕ್ಕೆ ದಮ್ ಬಿರಿಯಾನಿ ಮಾಡಿ ಸ್ವಲ್ಪ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ದಮ್ ಕಟ್ಟಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಇಲ್ಲಿ ನಾನು ಆರೆಂಜ್ ಕಲರ್ ಹಾಕ್ತಾಯಿದ್ದೀನಿ. ಆರೆಂಜ್ ಕಲರ್ದು ಕಲರ್ ಹಾಕೋದ್ರಿಂದ ರೈಸಿಗೆ ಚೆನ್ನಾಗೇ ಬರುತ್ತೆ, ಚೆನ್ನಾಗಿ ಹತ್ತುತ್ತೆ, ಅದಕ್ಕೋಸ್ಕರ. ನೋಡಿ ಇದು ರೆಡಿ ಆಯಿತು. ಇದಕ್ಕೆ ಲಿಡ್ನ ಮುಚ್ಚಿ ನಾನು 5 ನಿಮಿಷ ತನಕ ದಮ್ ಕಟ್ಕೊತಾ ಇದ್ದೀನಿ ಅಷ್ಟೇ, ಜಾಸ್ತಿ ಆದರೆ ತಳ ಒತ್ತತ್ತೆ. ನೆಕ್ಸ್ಟು ಮೊಟ್ಟೆ ರೆಡಿ ಮಾಡ್ಕೊಳ್ಳೋಣ. 1.5 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್,
ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, ಮತ್ತು ಗೊಜ್ಜು ನಾವು ಸ್ವಲ್ಪ ಫಸ್ಟಿಗೆ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಒಂದು ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಏಕೆಂದರೆ ಮೊಟ್ಟೆಗೂ ಸಹ ಗ್ರೇವಿ ಚೆನ್ನಾಗಿ ಮಸಾಲ ಚೆನ್ನಾಗಿ ಹತ್ತಿದ್ರೆ ಚೆನ್ನಾಗಾಗುತ್ತೆ. ನೋಡಿ ಮೊಟ್ಟೆ ನಾನು ಚಾಕುವಿನಿಂದ ಈ ಥರ ಪೀಸ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಮಸಾಲ ಒಳಗಡೆ ಹೋಗೋದಕ್ಕೋಸ್ಕರ ಪೀಸ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಕಟ್ ಮಾಡೋದ್ರಿಂದ ಮಸಾಲ ಚೆನ್ನಾಗಿ ಒಳಗಡೆ ಹೋಗುತ್ತೆ, ಅದಕ್ಕೋಸ್ಕರ. ನೋಡಿ ಮೊಟ್ಟೆನ ಇದನ್ನು ಮಸಾಲದಲ್ಲಿ 1 ನಿಮಿಷ ತನಕ ಬೇಯಿಸಿದ್ರೆ ಸಾಕು, ಅದೆಲ್ಲ ಚೆನ್ನಾಗಿ ಮಸಾಲೆ ಹತ್ತತ್ತೆ. ನೋಡಿ ಎಗ್ ದಮ್ ಬಿರಿಯಾನಿ ನಾನು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಅದು ನಾನು ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗೇ ಬರುತ್ತೆ. ಕುಕ್ಕರಲ್ಲೂ ಸಹ ಮಾಡ್ಬೋದು, ಪಾತ್ರೆಯಲ್ಲೂ ಸಹ ಮಾಡ್ಬೋದು. ದಮ್ ಕಟ್ಟೋದು ಮೇಯ್ನ್ ಇಂಪಾರ್ಟೆಂಟು, ಮತ್ತು ರೈಸ್ ನಾವು ಕರೆಕ್ಟ್ ಅಳತೆಯಲ್ಲಿ ಮಾಡ್ಕೊಂಡಿರಬೇಕು, ಅದೇ ಮೇಯ್ನ್. ಇಲ್ಲ ಅಂದರೆ ಮೆತ್ತಗಾಗುತ್ತೆ ರೈಸ್ ಜಾಸ್ತಿ ಬೇಯಿಸಿದ್ರೆ. ನೋಡಿ ಮೊಟ್ಟೆ ರೆಡಿ ಆಯಿತು. ಇದು ದಮ್ ಕಟ್ಕೊಂಡಿದ್ದು ಕರೆಕ್ಟ್ ರೆಡಿಯಾಗಿದೆ. ನೋಡಿ ರೈಸ್ ಚೆನ್ನಾಗೇ ಬೆಂದಿದೆ. ಮತ್ತು ಮೊಟ್ಟೆ ಹಾಕ್ಬಿಟ್ಟು ಮತ್ತು ನಾನು 1 ನಿಮಿಷ ಬೇಯಿಸ್ತೀನಿ, ಅಂದರೆ ಟೋಟಲಾಗಿ 6 ನಿಮಿಷ ತನಕ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು. ಒಟ್ಟದು ದಮ್ ಕಟ್ಟೋದ್ರಿಂದ ಹೊಗೆ ಚೆನ್ನಾಗೇ ಹೊರಗಡೆ ಹೋಗಿಲ್ಲ ಅಂದರೆ ಚೆನ್ನಾಗಿ ಬೇಯುತ್ತೆ. ನೋಡಿ ಕರೆಕ್ಟಾಗಿ ಬೆಂದಿದೆ. ರೈಸು ಅಷ್ಟೇ ನೋಡಿ, ನಾವು ಫಸ್ಟ್ ರೈಸ್ ಯಾವ ಥರ ಚೆನ್ನಾಗಿ ಮಾಡ್ಕೊತೀವೋ ಆ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಮೆತ್ತಗಾಗತ್ತೆ. ನೋಡಿ ಎಗ್ ದಮ್ ಬಿರಿಯಾನಿ ರೆಡಿ ಆಯಿತು. ಫಸ್ಟ್ ಟೈಮ್ ಮಾಡೋರಿಗಂತೂ ನಾನು ಈಸಿಯಾಗಿ ತೋರಿಸಿದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.